ಹಲೋ ಫ್ರೆಂಡ್ಸ್, ನೋಡಿ ಇವನು ನನ್ನ ಚಿಕ್ಕ ಮಗ. ನಮ್ಮ ಹಸ್ಬೆಂಡು ಸಿಂಗಾಪುರ್ ಹೋಗಿದ್ದರು 10 ಡೇಸು. ತುಂಬ ಅಂದರೆ ಅವ್ರ ಅಪ್ಪ ಹೋಗಿದ್ದಕ್ಕೆ ತುಂಬ ಬೇಜಾರು ಮಾಡಿಕೊಂಡು ಅವ್ರು ಹೋಗಿ ಒಂದು 5 ಡೇಸ್ಗೆ ಅವನಿಗೆಲ್ಲ ಜ್ವರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅಂದರೆ ಅಲ್ಲಿ ಕಾಲ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ನಮಗೆ, ಟೈಮಿಂಗ್ ಸೆಟ್ ಆಗ್ತಾ ಇರಲಿಲ್ಲ. ಅವ್ರಿಗೂ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತಿತ್ತು. ಡೈಲಿ ಅಪ್ಪ ಅಪ್ಪ ಅಂತ ಆಡೋದು ಹಿಂಗೆಲ್ಲ ಮಾಡ್ತಾಯಿದ್ದ. ಬಟ್ ಅವ್ರು ಬಂದ ಮೇಲೆ ಫುಲ್ ಡೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಅವ್ರ ಜೊತೆ ಆಟ ಆಡೋದು ಎಲ್ಲ ಮಾಡಿದ್ದಾನೆ. ಆಮೇಲೆ ಅಲ್ಲೆಲ್ಲ ಹೆಂಗಿದೆ ಅಪ್ಪ, ಚೆನ್ನಾಗಿದೆನಾ, ನನ್ನೂ ಕರ್ಕೊಂಡು ಹೋಗಬೇಕಿತ್ತು ಅಂಥೇಳಿ ತುಂಬ ಖುಷಿಯಿಂದ ಅವ್ರ ಜೊತೆ ಮಾತಾಡೋದು. ನಾವು ಮನೇಲಿ ನಾವು ತಾಯಿಯಾಗಿ ಎಷ್ಟೇ ಪ್ರೀತಿ ತೋರಿಸಿದ್ರು ತಂದೆದು ಅದು ಒಂಥರ ಪ್ರೀತಿನೇ ಬೇರೆ. ಅವ್ನಿಗೆಷ್ಟು ಹ್ಯಾಪಿಯಾಗಿದ್ದ ಅಂದರೆ ಇಡೀ ದಿನ ಆಟ ಆಡ್ಕೊಂಡಿದ್ದ ಅವ್ರ ಜೊತೆ. ಅದಕ್ಕೆ ಹೇಳೋದು, ಎಷ್ಟೇ ಬ್ಯುಸಿ ಇದ್ರೂ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡಬೇಕು. ನೋಡಿ, ಬ್ಯಾಟಲ್ಲಿ ಆಡೋದು, ಇಲ್ಲೇ ಕೂತ್ಕೊಂಡು ಹಿಂಗೆ ಇದೇ ಕೈಯಲ್ಲಿ ಬ್ಯಾಟ್ ಮಾಡೋಣಪ್ಪ ಅಂತೇಳಿ ಬ್ಯಾಟ್ ಅದೇ ಹಂಗೆ ಆಟ ಆಡ್ತಾಯಿದ್ದಾನೆ. ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇರಲಿ, ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಯಾವುದೇ ತಂದೆ ಆಗಲಿ ಮನೇಲಿ ಬಂದ ಮೇಲೆ ಒಂದು ಹಾಫ್ ಆನ್ ಅವರ್ ಆದರೂ ಅವ್ರಿಗೆ ಟೈಮ್ ಕೊಡಿ, ಅವ್ರ ಜೊತೆ ಆಟ ಆಡಿ. ಯಾಕಂದರೆ ಈಗ ನೆಕ್ಸ್ಟ್ ಮಕ್ಕಳು ದೊಡ್ಡವರಾದಮೇಲೆ ಅವ್ರದ್ದೇ ಒಂದು ಫ್ರೆಂಡ್ ಸರ್ಕಲ್, ಅವರ ಒಂದು ಗ್ರೂಪ್ ಆಗಿಬಿಡುತ್ತೆ. ಬಟ್ ಈ ಟೈಮ್ ನಮಗೆ ಮತ್ತೆ ಮುಂದೆ ಸಿಗಲ್ಲ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಎಷ್ಟೇ ಬ್ಯುಸಿ ಇರಲಿ ಮಕ್ಕಳಿಗೆ ಟೈಮ್ ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನು ತುಂಬ ಎಂಜಾಯ್ ಮಾಡ್ದ ಅವತ್ತು ನೋಡಿ, ನಾವು ಎಂಥ ಔಷಧಿ ಹಾಕಿದರೂ ಅವನಿಗೇನು ಕಂಟ್ರೋಲ್ ಆಗ್ತಾಯಿಲ್ಲ. ಯಾಕಂದರೆ ಅವ್ನಿಗೆ ಅಪ್ಪವಿಲ್ಲ ಅಂತ ಮಿಸ್ ಮಾಡಿಕೊಂಡು ಅಳೋದು. ಅದಕ್ಕೆ ಜ್ವರ ಬಂದುಬಿಟ್ಟಿತ್ತು. ಅದಕ್ಕೆ ಮನೆಯಲ್ಲಿ ಪ್ರೀತಿ ಸಂತೋಷಕ್ಕಿಂತ ದೊಡ್ಡ ಔಷಧಿ ಬೇರೆ ಯಾವುದೂ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನು ಹೇಳ್ತೀರಾ ಇದಕ್ಕೆ ಫ್ರೆಂಡ್ಸ್? ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಮಕ್ಕಳಿಗೆ ಟೈಮ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.